ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ದೇಶವನ್ನು ಕಾಪಾಡೋದಕ್ಕೆ ಒಂದು ಸೈನ್ಯ ಇದೆ, ಹಾಗೆಯೇ ನಮ್ಮ ದೇಹವನ್ನು ಕಾಪಾಡೋದಕ್ಕೆ ಒಂದು ಸೈನ್ಯ ಇದೆ. ಇದನ್ನು ಮಾನವ ದೇಹದ ಮಿಲಿಟರಿ ಪಡೆ ಅಂತ ನಾವು ಕರೀತೇವೆ. ಈ ಮಾನವ ದೇಹದ ಮಿಲಿಟರಿ ಪಡೆ ಯಾವುದು ಅಂತ ಕೇಳಿದ್ರೆ ಅದು ಬಿಳಿ ರಕ್ತ ಕಣಗಳ ಒಂದು ವ್ಯವಸ್ಥೆ. ಇದನ್ನು ರೋಗ ರಕ್ಷಣಾ ವ್ಯವಸ್ಥೆ, ಇಮ್ಯೂನ್ ಸಿಸ್ಟಮ್ ಅಂತ ನಾವು ಕರೀತೇವೆ. ಒಂದು ವೇಳೆ ನಮ್ಮ ದೇಶವನ್ನು ಕಾಪಾಡ್ತಾ ಇರೋ ಸೈನ್ಯವು ನಮ್ಮ ದೇಶದ ವಿರುದ್ಧ, ದೇಶದಲ್ಲಿ ಇರ್ತಕ್ಕಂಥ ಪ್ರಜೆಗಳ ವಿರುದ್ಧ ತಿರುಗಿ ಬಿದ್ದರೆ ಏನಾಗುತ್ತೆ ಕಲ್ಪಿಸ್ಕೊಳ್ಳಿ. ಹಾಗೆಯೇ ನಮ್ಮ ದೇಹದಲ್ಲಿ ಇರುವಂಥ ಈ ಮಾನವ ದೇಹದ ಮಿಲಿಟರಿ ಪಡೆ ಏನಾದರೂ ದೇಹದ ವಿರುದ್ಧವೇ ತಿರುಗಿ ಬಿದ್ದರೆ ಏನಾಗುತ್ತೆ? ಆಗ ಬರುತ್ತೆ ಸ್ವಯಂ ಪ್ರತಿರೋಧಕ ಕಾಯಿಲೆಗಳು, ಆಟೋ ಇಮ್ಯೂನ್ ಡಿಸಾರ್ಡರ್ಸ್ ಅಂತ ನಾವು ಕರೀತೇವೆ. ಅಂದರೆ ಹೊರಗಿನಿಂದ ಬರುವ ಶತ್ರುಗಳನ್ನು ನಿಗ್ರಹಿಸುವ ಬದಲು ನಮ್ಮ ದೇಹದಲ್ಲೇ ಇರುವಂಥ ಅಂಗಗಳನ್ನು ಶತ್ರುಗಳು ಅಂತ ಪರಿಗಣಿಸಿ ಆ ಅಂಗಗಳ ಮೇಲೆ ನಿರಂತರ ದಾಳಿಯನ್ನು ಮಾಡಿ ಆ ಅಂಗಗಳನ್ನು ನಿಶ್ಚೇತಗೊಳಿಸುವ ನಮ್ಮ ದೇಹದ ಸೇನೆ, ಮಿಲಿಟರಿ ಪಡೆ, ಬಿಳಿ ರಕ್ತಗಣಗಳ ಕೆಲಸ ಏನಿದೆ ಅದನ್ನು ಈ ಸ್ವಯಂ ಪ್ರತಿರೋಧಕ ಕಾಯಿಲೆ ಅಂತ ಕರಿತೇವೆ. ರುಮಟಾಯ್ಡ್ ಆರ್ಥ್ರೈಟಿಸ್ ನಮಗೆಲ್ಲ ಗೊತ್ತಿದೆ. ಆ ಕಾಯಿಲೆಯಲ್ಲಿ ಬಿಳಿ ರಕ್ತಕಣಗಳು ಕೀಲುಗಳ ಮೇಲೆ ಆಕ್ರಮಣ ಮಾಡುತ್ತೆ. ಆ ಕೀಲುಗಳನ್ನು ರೂಪಿಸುವ ಜೀವಕೋಶಗಳು ಪರಕೀಯ ಅಂತ ಭಾವಿಸಿ ಅವುಗಳ ಮೇಲೆ ಆಕ್ರಮಣವನ್ನು ಮಾಡುತ್ತೆ. ಇಂತಹ ಸ್ವಯಂ ಪ್ರತಿರೋಧಕ ಕಾಯಿಲೆಗಳು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಯುರ್ವೇದದಲ್ಲಿ ಯಾವ ಯಾವ ಚಿಕಿತ್ಸೆಗಳು ಇವತ್ತು ದೊರೀತಾ ಇವೆ ಅನ್ನೋ ಒಂದು ಮಾಹಿತಿಯನ್ನು ಬರೆದಿದ್ದಾರೆ ಡಾಕ್ಟರ್ ವೀಣಾ ಅರ್ಹಂತ್ ಅವರು ಈ ಒಂದು ಪುಸ್ತಕದಲ್ಲಿ. ವೀಣಾ ಅರ್ಹಂತ್ ಅವರು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೋಬೇಕು, ನಮ್ಮ ದೈನಂದಿನ ಬದುಕಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಕೆಲಸಗಳನ್ನು, ಕ್ರಮಗಳನ್ನು ನಾವು ಕೈಗೊಳ್ತಾ ಇಲ್ಲ ಅಂತ ಹೇಳಿ ದಯವಿಟ್ಟು ನಿಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಿ ಕಿವಿ ಮಾತುಗಳನ್ನು ಹೇಳ್ತಾರೆ. ದಿನವಿಡೀ ಬೆಚ್ಚಗಿನ ನೀರನ್ನೇ ಕುಡಿಯಿರಿ, ಪ್ರತಿದಿನ ಯೋಗಾಸನ, ಪ್ರಾಣಾಯಾಮ, ಧ್ಯಾನವನ್ನು ಮಾಡಿ, ಅಡುಗೆಯಲ್ಲಿ ಅರಿಶಿನ, ಜೀರಿಗೆ, ಧನಿಯಾ, ಬೆಳ್ಳುಳ್ಳಿ ಹೆಚ್ಚು ಬಳಸಿ, ಪ್ರತಿದಿನ ಮುಂಜಾನೆ ಮತ್ತು ಸಂಜೆ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆ ಇಲ್ಲವೇ ತುಪ್ಪವನ್ನು ಮೂಗಿನ ಹೊಳ್ಳೆಗಳಲ್ಲಿ ಹಚ್ಚಿಕೊಳ್ಳಿ. 1 ಚಮಚೆ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನು ಬಾಯಲ್ಲಿ ಹಾಕಿಕೊಳ್ಳಿ. ಕುಡಿಬೇಡಿ. 2-3 ನಿಮಿಷದವಾದ ಬಳಿಕ ಬಿಸಿ ನೀರಿನಿಂದ ಬಾಯಿ ಮುಕ್ಕಳಿಸಿ. ದಿನಕ್ಕೆ 1 ಅಥವಾ 2 ಸಲ ಹೀಗೆ ಮಾಡಿ. ದಿನ ಬೆಳಿಗ್ಗೆ 1 ಚಮಚದಲ್ಲಿ 10 ಗ್ರಾಂನಷ್ಟು ನೆಲ್ಲಿಕಾಯಿ ಪುಡಿಯನ್ನು ಸೇವಿಸಿ. ದಿನಕ್ಕೆ 2 ಬಾರಿ ತುಳಸಿ, ದಾಲ್ಚಿನ್ನಿ, ಕರಿಮೆಣಸು, ಶುಂಠಿ, ಒಣದ್ರಾಕ್ಷಿಯಿಂದ ಮಾಡಿದ ಚಹಾ ಸೇವಿಸಿ. ರುಚಿಗಾಗಿ ಬೆಲ್ಲ ಮತ್ತು ನಿಂಬೆ ರಸ ಸೇವಿಸ್ಕೋಬಹುದು. ಅರ್ಧ ಚಮಚ ಅರಿಶಿನ ಪುಡಿಯನ್ನು 150 ml ಬಿಸಿ ಹಾಲಿನೊಂದಿಗೆ ಬೆರೆಸಿ ದಿನಕ್ಕೆ 2 ಬಾರಿ ಕುಡಿದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಅಂತ ಹೇಳ್ತಾ, ಮಧುಮೇಹ, ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಆಮವಾತ, ಥೈರಾಯ್ಡ್ ಕಾಯಿಲೆ, ತೊನ್ನು ಕಾಯಿಲೆ, ಯಕೃತ್ ಉರಿಯೂತ, ಸೋರಿಯಾಸಿಸ್ ಮುಂತಾದ ಅನೇಕ ಕಾಯಿಲೆಗಳು ಬರದೇ ಇರೋ ಹಾಗೆ ತಡೆಗಟ್ಟಬೇಕಾದರೆ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಿ ಪ್ರತಿಯೊಂದು ರೋಗ ನಿಯಂತ್ರಣದಲ್ಲಿ ಆಯುರ್ವೇದದ ಪಾತ್ರವನ್ನು ಬರೆದಿದ್ದಾರೆ ಡಾಕ್ಟರ್ ವೀಣಾ ಅರ್ಹಂತ್ ಅವರು. ಸ್ವಯಂ ಪ್ರತಿರೋಧಕ ಕಾಯಿಲೆಗಳು ಎನ್ನುವ ಈ ಒಂದು ಪುಸ್ತಕದಲ್ಲಿ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ ವಂಕೊಳ್ಳಿ, ಶಿವಮೊಗ್ಗದಿಂದ ಬಂದಿದ್ದೇನೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಪದವೀಧರ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು, ಹಾಗೆ ಭಾವಗೀತೆ, ಜನಪದ ಗೀತೆ ಮತ್ತು ಹಾಡುಗಳನ್ನು ಕೇಳುವುದು, ಆಗಾಗ ಹಾಡು ಹೇಳ್ತಾ ಇರ್ತೇನೆ. ರಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ.
ಚಂದನವಾಹಿಯ ಸಮಸ್ತ ವೀಕ್ಷಕರಿಗೂ ನನ್ನ ನಮನಗಳು. ನನ್ನ ಹೆಸರು ಸವಿತಾ. ನಾನು ವೃಷಭಾವತಿ ನಗರ ಕಾಮಾಕ್ಷಿಪಾಳ್ಯದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಅಡುಗೆ ಮಾಡುವುದು, ಪುಸ್ತಕ ಓದುವುದು ಮತ್ತು ಹಾಡುಗಳನ್ನು ಕೇಳುವುದು. ಸವಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನಮಸ್ತೆ, ನನ್ನ ಹೆಸರು ಕಲ್ಲೇಶಮೂರ್ತಿ. ನಾನು ಬೆಂಗಳೂರಿನ ಬಸವೇಶ್ವರ ನಗರದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ಓದುವುದು, ಕ್ವಿಜ್ ಕಾರ್ಯಕ್ರಮಗಳನ್ನು ನೋಡುವುದು. ಕಲ್ಲೇಶ್ ಮೂರ್ತಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಎನ್ ಟಿ ಗೌರಮ್ಮ, ಮಾಜಿ MLC ಮತ್ತು ರಾಜ್ಯ ಅಧ್ಯಕ್ಷರು, ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು. ಆಗುಂಬೆ ಎಸ್ ನಟರಾಜ್ ಬರೆದಂಥ ಪುಸ್ತಕ ಇದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನ ನೋಡೋಣ. ರುದ್ರ 1 ಈ ಕ್ಷಿಪಣಿ 150 ಕಿಲೋಮೀಟರ್ ಚಲಿಸಬಲ್ಲದು. ರುದ್ರ 2 ಕ್ಷಿಪಣಿ ಎಷ್ಟು ದೂರ ಸಾಗಬಲ್ಲದು? ಆಯ್ಕೆಗಳನ್ನು ನೋಡೋಣ. 200 ಕಿಲೋಮೀಟರ್, 350 ಕಿಲೋಮೀಟರ್, 300 ಕಿಲೋಮೀಟರ್, 250 ಕಿಲೋಮೀಟರ್. ಮೊದಲಿಗೆ ರಮೇಶ್, ಆನಂತರ ಕಲ್ಲೇಶ್. ಆಯ್ಕೆ 2, 350 ಕಿಲೋಮೀಟರ್. 350. ಕಲ್ಲೇಶ್ 250. ಆಯ್ಕೆ 4. ಉತ್ತರವನ್ನು ನೋಡೋಣ. 350 ಉತ್ತರ ಸರಿಯಾಗಿದೆ. ರಮೇಶ್ ಈ ಉತ್ತರ ಕೊಟ್ಟಿದ್ದಾರೆ. ಹೊರನಾಡಿನ 3 ಕರ್ನಾಟಕ ರಾಜ್ಯಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಈ ರುದ್ರ 2 ಅನ್ನೋದು ಗಾಳಿಯಿಂದ ನೆಲಕ್ಕೆ ಎರಗುವಂಥ ಕ್ಷಿಪಣಿ. ಇದು ಸುಖೋಯಿ ವಿಮಾನದ ಮೂಲಕ ಒಡಿಶಾದಲ್ಲಿ ಬಹಳ ಯಶಸ್ವಿಯಾದ ಒಂದು ಪ್ರಯೋಗವನ್ನು ನಡೆಸಿದ್ದಾರಂತೆ. DRDO ಅವರು ಈ ಕ್ಷಿಪಣಿಯ ಸಂಶೋಧನೆ ಮತ್ತು ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಇದರ ವಿಶೇಷ ಏನು? ಈ ಕ್ಷಿಪಣಿಯ ವಿಶೇಷ ಅಂದರೆ ಇದು ರಡಾರ್ ನಾಶಕ. ತುಂಬ ಮುಖ್ಯವಾದದ್ದು. ಯಾಕಂದರೆ ನಾವು ಹಾರಿಸುವ ವಿಮಾನಗಳ ಚಲನವಲನವನ್ನೆಲ್ಲ ಶತ್ರು ದೇಶದ ರಡಾರ್ ಪತ್ತೆ ಹಚ್ಚುತ್ತಾ ಇರುತ್ತೆ, ಎಲ್ಲ ಮಾಹಿತಿಯನ್ನು ಒದಗಿಸ್ತಾ ಇರುತ್ತೆ. ಹಾಗಾಗಿ ಅಂತಹ ಮುಖ್ಯವಾದ ರಡಾರನ್ನೇ ನಾಶಪಡಿಸ್ಬಿಟ್ರೆ ಆ ದೇಶದ ಮೇಲೆ ಯುದ್ಧವನ್ನು ನಡೆಸೋದು ಬಹಳ ಸುಲಭವಾಗುತ್ತೆ. ಹಾಗಾಗಿ ಈ ರುದ್ರ 2 ಅನ್ನೋ ಕ್ಷಿಪಣಿ ಏನಿದೆ, ಮುಂದಿನ ಯುದ್ಧಗಳಲ್ಲಿ ಇದು ಬಹಳ ಪ್ರಮುಖ ಪಾತ್ರ ವಹಿಸಲಿದೆ. ಮುಂದಿನ ಪುಸ್ತಕ ಲಹರಿ ಲಾಸ್ಯ, ವೆಂಕಟೇಶ್ ಟಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ. 2003ರಲ್ಲಿ ಆರಂಭವಾದ ಕೊಲಂಬೋ ಪ್ರೋಸೆಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ಆಯ್ಕೆಗಳನ್ನು ನೋಡೋಣ. ನಿತ್ಯ ಹರಿದ್ವರ್ಣ ಕಾಡುಗಳ ರಕ್ಷಣೆ, ಭಯೋತ್ಪಾದಕರ ನಿರ್ಮೂಲನೆ, ಬೌದ್ಧ ಧರ್ಮ ಪ್ರಚಾರ, ಕಾರ್ಮಿಕರ ವಲಸೆ. ಮೊದಲಿಗೆ ರಮೇಶ್, ಆನಂತರ ಕಲ್ಲೇಶ್. ಆಯ್ಕೆ 2, ಭಯೋತ್ಪಾದಕರ ನಿರ್ಮೂಲನೆ. ಕಲ್ಲೇಶ್ ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಕಾರ್ಮಿಕರ ವಲಸೆಗೆ ಸಂಬಂಧಪಟ್ಟ ಹಾಗೆ ಇತ್ತು. ಕಾರ್ಮಿಕರ ವಲಸೆ ಏನಿದೆ ಇದು 2 ರೀತಿ. ಒಂದು ಅಕ್ರಮ ವಲಸೆ, ಇನ್ನೊಂದು ಸಕ್ರಮ ವಲಸೆ. ಅಕ್ರಮ ವಲಸೆಗಾರರು ಹೋಗಿಬಿಡ್ತಾರೆ, ಆನಂತರ ಅವರು ಪಡುವಂಥ ಪಾಡು ಬಹಳ ಕಷ್ಟ. ಆದರೆ ಸಕ್ರಮವಾಗಿ ವಲಸೆ ಆಗಲಿಕ್ಕೆ ಅವಕಾಶ ಉಂಟು. ಏಷ್ಯಾದ 12 ದೇಶಗಳಲ್ಲಿರುವ ವಲಸೆಗಾರರು ಹಾಗೂ ಕಾರ್ಮಿಕರು ಯಾರಿದ್ದಾರೆ ಅವರ ಯೋಗಕ್ಷೇಮವನ್ನು ಕುರಿತು ರೂಪುಗೊಂಡಂಥ ಸಂಸ್ಥೆ ಇದು. ಸಾಗರದಾಚೆ ಉದ್ಯಮವನ್ನು ಅರಸಿಕೊಂಡು ಹೋಗುವಂಥ ಅನೇಕ ಜನ ಭಾರತದಲ್ಲೂ ಇದ್ದಾರೆ, ಹತ್ತಿರದಲ್ಲಿರ್ತಕ್ಕಂಥ ಬೇರೆ ದೇಶಗಳಲ್ಲೂ ಇದ್ದಾರೆ. ಅನೇಕ ಕಾರ್ಮಿಕರು ಗುತ್ತಿಗೆಯ ಆಧಾರದ ಮೇಲೆ ಬೇರೆ ದೇಶಗಳಿಗೆ ಹೋಗಿ ಕೆಲಸ ಮಾಡೋದುಂಟು. ಅಂತಹವರ ಯೋಗಕ್ಷೇಮವನ್ನು ನೋಡಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಅವರ ಸಮಸ್ಯೆಗಳೇನೋ ಅವುಗಳನ್ನು ತಿಳ್ಕೊಂಡು ಪರಿಹಾರವನ್ನು ಒದಗಿಸಬೇಕಾಗುತ್ತೆ. ಹಾಗಾಗಿ ಅಧಿಕೃತವಾಗಿ ಕೆಲಸ ಮಾಡ್ತಾ ಇದೆ ಈ ಕೊಲಂಬೋ ಪ್ರೋಸೆಸ್ ಅಂತಕ್ಕಂಥ ಸಂಸ್ಥೆ. ಇದು ಈ ವರ್ಷ
ಭಾರತಕ್ಕೆ ಅಧ್ಯಕ್ಷ ಸ್ಥಾನ ದೊರೆತಿದೆ. ಹೀಗೆ ಈ ಪ್ರಾದೇಶಿಕ ಮಟ್ಟದಲ್ಲಿ 12 ದೇಶಗಳು ಯಾವ ರೀತಿ ಒಂದು ಒಕ್ಕೂಟವನ್ನು ರೂಪಿಸಿಕೊಂಡಿದೆಯೋ ಹಾಗೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ವಲಸೆದಾರರ ಒಕ್ಕೂಟ ಅಸ್ತಿತ್ವದಲ್ಲಿ ಇದೆ. ಆ ಸಂಸ್ಥೆಯನ್ನು ವಿಶ್ವಸಂಸ್ಥೆಯೂ ಸಹ ಮಾನ್ಯ ಮಾಡಿದೆ. ಮುಂದಿನ ಪುಸ್ತಕ ದೇವರಿಂದ ಫೋನ್ ಎನ್ನುವ ಪುಸ್ತಕ. ಕೊಡಗು ಗಣೇಶ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಇತ್ತೀಚೆಗೆ ಯಾವ ಸರೋವರದ ಬಳಿ 2500 ವರ್ಷಗಳ ಹಿಂದಿನ ಶಿಲಾಚಿತ್ರಗಳು ಪತ್ತೆಯಾಗಿವೆ? ಆಯ್ಕೆಗಳನ್ನು ನೋಡೋಣ. ಪಂಪಾ ಸರೋವರ, ನಾರಾಯಣ ಸರೋವರ, ಪುಷ್ಕರ ಸರೋವರ, ಬಿಂದು ಸರೋವರ. ಮೊದಲಿಗೆ ರಮೇಶ್, ಆನಂತರ ಕಲ್ಲೇಶ್. ಪುಷ್ಕರ ಸರೋವರ. ಪುಷ್ಕರ ಸರೋವರ ಆಯ್ಕೆ 3. ಕಲ್ಲೇಶ್? ಪುಷ್ಕರ ಸರೋವರ. ಅದೇ ಉತ್ತರವಾ? ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಪಂಪಾ ಸರೋವರ ಆಗಿತ್ತು. ಪಂಚ ಸರೋವರಗಳು ಅಂತ ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಪ್ರಸಿದ್ಧವಾದದ್ದು. ಮೊದಲನೇದು ಮಾನಸ ಸರೋವರ, ಇದು ಟಿಬೇಟಲ್ಲಿದೆ. ಬಿಂದು ಸರೋವರ ಗುಜರಾತಲ್ಲಿದೆ. ನಾರಾಯಣ ಸರೋವರವೂ ಸಹ ಗುಜರಾತಲ್ಲಿದೆ. ಪಂಪಾ ಸರೋವರ ಕರ್ನಾಟಕದಲ್ಲಿದೆ. ಪುಷ್ಕರ ಸರೋವರ ರಾಜಸ್ಥಾನದಲ್ಲಿದೆ. ಈ ಒಂದು ಪಂಪಾ ಸರೋವರ ಅಂತ ಏನು ಕರ್ನಾಟಕದಲ್ಲಿದೆ, ಇದು ಬಹಳ ಬಹಳ ಪ್ರಸಿದ್ಧವಾದದ್ದು, ಪುರಾಣ ಪ್ರಸಿದ್ಧವಾದದ್ದು. ರಾಮಾಯಣದಲ್ಲೂ ಸಹ ಇದರ ಪ್ರಸ್ತಾಪ ಬರುತ್ತೆ. ಶಬರಿ ಈ ಪಂಪಾ ಸರೋವರದ ಬಳಿಯೇ ಇದ್ದಳು ಅನ್ನೋ ವಿಚಾರವನ್ನು ನಾವು ರಾಮಾಯಣದಲ್ಲಿ ಓದಿದ್ದೇವೆ. ವಿಶ್ವ ಪಾರಂಪರಿಕ ತಾಣದಲ್ಲೂ ಸಹ ಇದು ಸೇರಿಕೊಂಡಿದೆ. ಈ ಒಂದು ಸರೋವರದ ಹತ್ತಿರದಲ್ಲಿ ಈಗ ಅಲ್ಲಿರ್ತಕ್ಕಂಥ ಗುಹೆಗಳಲ್ಲಿ ಈ 2500 ವರ್ಷಗಳ ಹಿಂದೆ ರಚನೆಯಾದಂಥ ಶಿಲಾಚಿತ್ರಗಳು ದೊರೆತಿವೆಯಂತೆ. ಮುಂದಿನ ಪುಸ್ತಕ ಸಂತೆಯ ಸರಕು. ಉಷಾ ನರಸಿಂಹನ್ ಬರೆದ ಪ್ರಬಂಧ ಸಂಕಲನ. ನಮ್ಮ ಪ್ರಶ್ನೆ: ಬ್ಯಾಂಕ್ ಕ್ಲಿನಿಕ್ ಯಾರಿಗಾಗಿ ಸ್ಥಾಪನೆಯಾಗಿದೆ? ಆಯ್ಕೆಗಳನ್ನು ನೋಡೋಣ. ಬ್ಯಾಂಕ್ ವೈದ್ಯರಿಗೆ, ಬ್ಯಾಂಕ್ ರೋಗಿಗಳಿಗೆ, ಬ್ಯಾಂಕ್ ಗ್ರಾಹಕರಿಗೆ, ಬ್ಯಾಂಕ್ ಉದ್ಯೋಗಿಗಳಿಗೆ. ಮೊದಲಿಗೆ ರಮೇಶ್, ಆನಂತರ ಕಲ್ಲೇಶ್. ಬ್ಯಾಂಕ್ ಗ್ರಾಹಕರಿಗೆ. ಬ್ಯಾಂಕ್ ಗ್ರಾಹಕರಿಗೆ ಆಯ್ಕೆ 3. ಕಲ್ಲೇಶ್? ಬ್ಯಾಂಕ್ ಗ್ರಾಹಕರಿಗೆ. ಉತ್ತರವನ್ನು ನೋಡೋಣ. ಬ್ಯಾಂಕ್ ಗ್ರಾಹಕರಿಗೆ ಉತ್ತರ ಸರಿಯಾಗಿದೆ. ಸಂತೆಯ ಸರಕು ಈ ಪುಸ್ತಕವನ್ನು ರಮೇಶ್ ಅವರಿಗೆ ಕೊಟ್ಟಿದ್ದೇವೆ. ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅವರು ಆರಂಭಿಸಿರೋದು ಈ ಬ್ಯಾಂಕ್ ಕ್ಲಿನಿಕ್ನ. ಕ್ಲಿನಿಕ್ ಅಂತ ಹೆಸರಿದ್ರು, ವೈದ್ಯಕೀಯಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಬ್ಯಾಂಕ್ ಗ್ರಾಹಕರಿಗೆ ನೆರವನ್ನು ಕೊಡುವಂಥ ಸಂಸ್ಥೆ ಇದು. ಸಾಮಾನ್ಯವಾಗಿ ಓಂಬುಡ್ಸ್ಮನ್ ನೆರವನ್ನು ಕೊಡ್ತಾರೆ. ಉದಾಹರಣೆಗೆ, ನಾನು ಗ್ರಾಹಕ, ಒಂದು ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಾ ಇದ್ದೇನೆ. ಯಾವುದೋ ಹಣಕಾಸಿನ ವಿಷಯಕ್ಕೆ ನನಗೆ ಅನೇಕ ಅನುಮಾನಗಳಿವೆ. ಆ ಅನುಮಾನಗಳಿಗೆ ಸೂಕ್ತ ಉತ್ತರವನ್ನು ಬ್ಯಾಂಕ್ ಅವರು ಕೊಡ್ತಾ ಇಲ್ಲ ಅಂದರೆ ನಾನು ನನ್ನ ದೂರನ್ನು ಓಂಬುಡ್ಸ್ಮನ್ ಹತ್ರ ತಗೊಂಡು ಹೋಗಿ ಕೊಟ್ಟು ಅವರಿಂದ ನಾನು ಪರಿಹಾರವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಆದರೆ ಓಂಬುಡ್ಸ್ಮನ್ ಬಳಿ ಹೋಗೋದಕ್ಕೆ ಮೊದಲೇನೆ ನಮ್ಮ ಬ್ಯಾಂಕ್ ಕ್ಲಿನಿಕ್ ಬನ್ನಿ, ನಾವು ನಿಮಗೆ ಮಾರ್ಗದರ್ಶನ ಕೊಡ್ತೇವೆ, ಯಾರು ತಪ್ಪು ಅನ್ನೋದನ್ನು ವಿವರಿಸಿ ಹೇಳ್ತೇವೆ ಅಂತ ಹೇಳ್ತಾರೆ ಬ್ಯಾಂಕ್ ಕ್ಲಿನಿಕ್ ಅವರು. ಹಾಗಾಗಿ ಓಂಬುಡ್ಸ್ಮನ್ ಬಳಿ ಹೋಗೋದಕ್ಕೆ ಮೊದಲು ಒಂದು ಸಲ ಬ್ಯಾಂಕ್ ಕ್ಲಿನಿಕ್ಕನ್ನು ಸಂದರ್ಶಿಸೋದರಲ್ಲಿ ಏನೇನೂ ತಪ್ಪಿಲ್ಲ. ಮುಂದಿನ ಪುಸ್ತಕ ಆವರ್ತ. ಆಶಾ ರಘು ಬರೆದಂಥ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬಿಟ್ಟ ಅಕ್ಷರಗಳನ್ನು ತುಂಬಿ. ಇಂ, ಜ್ಯ, ಲಿ, ಭಾ, ಳೆ. ಮೊದಲಿಗೆ ಸವಿತಾ, ಆನಂತರ ರಮೇಶ್. ಇಂದು ರಾಜ್ಯದಲ್ಲಿ ಭಾರೀ ಮಳೆ. ಇಂದು ರಾಜ್ಯದಲ್ಲಿ ಭಾರೀ ಮಳೆ ಅಂತ ಹೇಳ್ತಾ ಇದ್ದಾರೆ. ಭವಿಷ್ಯ ನುಡಿತಾ ಇದ್ದಾರೆ ಸವಿತಾ ಅವರು. ರಮೇಶ್ ಅವರೇ, ಹೌದಾ? ಭಾರೀ ಮಳೆನಾ? ಹೌದು ಸರ್. ಉತ್ತರವನ್ನು ನೋಡೋಣ. ಇಂದು ರಾಜ್ಯದಲ್ಲಿ ಭಾರೀ ಮಳೆ. ಹೇಗೆ ಗೊತ್ತಾಯಿತು ಸವಿತಾ ಅವರಿಗೆ ಗೊತ್ತಿಲ್ಲ. ಪುಸ್ತಕವನ್ನಂತೂ ಕೊಡ್ತಾ ಇದ್ದೇವೆ. ಆವರ್ತ ಆಶಾ ರಘು ಬರೆದ ಕಾದಂಬರಿ ಸವಿತಾ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ಪುಸ್ತಕ ಬಡವರ ಬಾಪೂಜಿ ಅಥವಾ ಗಾಂಧಿ ಗೀತೆ. ಎ ಕೃಷ್ಣ ಭಟ್ಟ ಬರೆದಿರುವಂಥದ್ದು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ.
ಲೆಕ್ಕಗಳು ಈಗ ಬಂದಿವೆ. 43 ಕೂಡು 39, 78 ಕಳೆ 48, 27 ಗುಣಿಸು 9, 208 ಭಾಗಿಸು 8. ಬಜರ್ ಒತ್ತಿದ್ದಾರೆ ಕಲ್ಲೇಶ್ ಅವರು. ಅಂತಿಮ ಉತ್ತರ 377. 377. ಹೌದಾ ರಮೇಶ್? ಅಲ್ಲ ಸರ್, 390. 390. 390. 390. ಹಾಂ, ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 82, 30, 243, 26 ಎಲ್ಲವನ್ನ ಕೂಡಿದರೆ 381 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಬಡವರ ಬಾಪೂಜಿ. ಈ ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ ಪುಸ್ತಕ ಆವತಿ ನಾಡಪ್ರಭು ರಣಭೈರೇಗೌಡ, ಪ್ರೊಫೆಸರ್ ಎಚ್ ಗವಿಸಿದ್ದಯ್ಯ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಭಾರತೀಯ ಸೇನೆಯು ಬಳಸುವ ಈ ಆಯುಧವನ್ನು ಗುರುತಿಸಿ. ಚಿತ್ರವನ್ನು ನೋಡು. ಆಯ್ಕೆಗಳನ್ನು ನೋಡೋಣ. ಬಿಚ್ಚುವ, ಕಿರ್ಪಾಣ್, ನಾಗಾದಾವೋ, ಕುಕ್ರಿ. ಮೊದಲಿಗೆ ಕಲ್ಲೇಶ್, ಆನಂತರ ರಮೇಶ್. ಕುಕ್ರಿ. ಕುಕ್ರಿ 4. ಆಯ್ಕೆ 1 ಬಿಚ್ವ. ಬಿಚ್ಚುವ. ಉತ್ತರವನ್ನು ನೋಡೋಣ. ಕುಕ್ರಿ ಉತ್ತರ ಸರಿಯಾಗಿದೆ. ರಣಭೈರೇಗೌಡ ಈ ಒಂದು ಪುಸ್ತಕವನ್ನು ಕಲ್ಲೇಶ್ ಅವರಿಗೆ ಕೊಟ್ಟಿದ್ದೇವೆ. ನೇಪಾಳದ ರಾಷ್ಟ್ರೀಯ ಆಯುಧ ಈ ಕುಕ್ರಿ. ಗೂರ್ಖಾರ ಪ್ರಮುಖ ಆಯುಧ ಈ ಕುಕ್ರಿ. ಎಲ್ಲಿಯವರೆಗೆ ಗೂರ್ಖಾ ಕೈಯಲ್ಲಿ ಈ ಕುಕ್ರಿ ಇರುತ್ತೋ ಅಲ್ಲಿಯವರೆಗೆ ಗೂರ್ಖಾನನ್ನು ಸೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಗೂರ್ಖಾಗಳು ಅಂದರೆ ಧೈರ್ಯಕ್ಕೆ ಮತ್ತೊಂದು ಹೆಸರು. ಭಾರತ ವಿಭಜನೆಯಾಗಿ ಭಾರತ ಮತ್ತು ಪಾಕಿಸ್ತಾನವಾದಾಗ ಸೇನೆಗಳನ್ನು ಹಂಚ್ತಾರೆ. ಆದರೆ ಬ್ರಿಟಿಷರು ಏನು ಮಾಡ್ತಾರೆ, ಗೂರ್ಖಾರ 2 ತುಕಡಿಗಳನ್ನು ತಮ್ಮ ದೇಶಕ್ಕೆ ಕರ್ಕೊಂಡು ಹೋಗಿ ತಮ್ಮ ದೇಶದ ಸೇನೆಯಲ್ಲಿ ಸೇರಿಸ್ಕೋತಾರೆ ಗೂರ್ಖಾಗಳನ್ನು. ಯಾಕೆ ಅಂದರೆ ಗೂರ್ಖಾಗಳು ಅಂದರೆ ಧೈರ್ಯಕ್ಕೆ ಮತ್ತೊಂದು ರೂಪ, ತ್ಯಾಗಕ್ಕೆ ಮತ್ತೊಂದು ರೂಪ. ಹೋರಾಟದಲ್ಲಿ ಅವರನ್ನು ಮೀರಿಸುವಂಥ ಜನ ಮತ್ತೊಬ್ಬರಿಲ್ಲ. ಅಂತಹ ಗೂರ್ಖಾಗಳ ಕೈಯಲ್ಲಿರುತ್ತೆ ಈ ಕುಕ್ರಿ. ಭಾರತದಲ್ಲಿ ಗೂರ್ಖಾ ಸೇನೆ ಏನಿದೆ, ಗೂರ್ಖಾ ರೆಜಿಮೆಂಟ್ ಏನಿದೆ, ಅವರು ಈ ಒಂದು ಆಯುಧವನ್ನು ಸದಾ ಉಪಯೋಗಿಸ್ತಾರೆ. ಮುಂದಿನ ಪುಸ್ತಕ ಬಹುಮುಖಿ. CG ವೆಂಕಟೇಶ್ವರ್ ಇದನ್ನು ಬರೆದಿದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ನೈ, ಮುಂ, ತಿ, ತ್ಯ, ರು, ವ್ರ, ಗಾ, ರು. ಬಜರುತ್ತಿದ್ದಾರೆ ಕಲೇಶ್. ನೈಋತ್ಯ ಮುಂಗಾರು. ನೈಋತ್ಯ 8 ಅಕ್ಷರ. ರಮೇಶ್. ತೀವ್ರ ನೈಋತ್ಯ ಮುಂಗಾರು. ತೀವ್ರ ನೈಋತ್ಯ ಮುಂಗಾರು. ತೀವ್ರ ನೈಋತ್ಯ ಮುಂಗಾರು. ರಮೇಶ್. ತೀವ್ರ ನೈಋತ್ಯ ಮುಂಗಾರು. ಸರಿಯಾಗಿದೆಯಾ? ಸರಿಯಾಗಿದೆ. ಪರೀಕ್ಷೆ ಮಾಡ್ಬೋದಾ? ಸರಿ. ಪರೀಕ್ಷಿಸೋಣ. ನೈಋತ್ಯ ಮುಂಗಾರು ತೀವ್ರ, ತೀವ್ರ ನೈಋತ್ಯ ಮುಂಗಾರು. ಅರ್ಥದಲ್ಲಿ ದೊಡ್ಡ ಬದಲಾವಣೆ ಆಗೋಲ್ಲ. ಉತ್ತರ ಸರಿ ಅಂತ ಸ್ವೀಕರಿಸಿ. ಬಹುಮುಖಿ ಈ ವಿಮರ್ಶಾ ಕೃತಿ CG ವೆಂಕಟೇಶ್ವರ್ ಬರೆದಿರುವಂಥ ಕೃತಿ ಕಲ್ಲೇಶ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ 3 ಪ್ರಶ್ನೆಗಳು, 3 ಸುಳುಹುಗಳು, 3 ಪುಸ್ತಕಗಳು. ಸುಳುಹುಗಳನ್ನು ಈಗ
ನೋಡೋಣ. ನೆನೆಯಿಸಿರುವ ದ್ವಿದಳ ಕಾಳು ಒಗ್ಗರಣೆಗೆ ಬೇಕು, ಉತ್ತರ ದಿಕ್ಕು. 1 ನಿಮಿಷದ ಅವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಕಲ್ಲೇಶ್, 1 ಮೊಳಕೆ ಕಾಳು. ಒಂದೊಂದಾಗಿ ಹೋಗೋಣ. ಮೊಳಕೆ ಕಾಳು ಅಂತ ಹೇಳ್ತಾ ಇದ್ದಾರೆ. 3 ಶಬ್ದ ಸಿಗ್ತಾ? ಇಲ್ಲ ಸರ್. ಬಹುಶಃ ಇಲ್ಲ. ರಮೇಶ್ ಮತ್ತು ಸವಿತಾ, 1 ಉತ್ತರ ಹಸಿ ಕಡಲೆ, 2 ಉತ್ತರ ಒಗ್ಗರಣೆಗೆ ಬೇಕು. ಮೊದಲಿಗೆ ಸವಿತಾ, ಆನಂತರ ರಮೇಶ್. ಸಾಸಿವೆ ಉತ್ತರವನ್ನ ನೋಡೋಣ. ಉತ್ತರ ಸರಿಯಾಗಿದೆ. 3 ಉತ್ತರ ದಿಕ್ಕು. ಮೊದಲಿಗೆ ಕಲ್ಲೇಶ್, ಆನಂತರ ರಮೇಶ್. ಮೂಡಣ. ರಮೇಶ್. ಬಡಗ ಉತ್ತರವನ್ನ ನೋಡೋಣ. ಮೂಡಣ ಅಂದರೆ ಪೂರ್ವ, ಬಡಗು ಅಥವಾ ಬಡಗ ಅಂತ ಹೇಳಬಹುದು ಉತ್ತರ ದಿಕ್ಕಿಗೆ. ಬದುಕಿನ ಸಮಸ್ಯೆಗಳಿಗೆ ಭಗವದ್ಗೀತೆಯ ಪರಿಹಾರ, ಈ ಒಂದು ಪುಸ್ತಕವನ್ನು ಸವಿತಾ ಅವರಿಗೆ, ಬೆಟಗೇರಿ ಕೃಷ್ಣ ಶರ್ಮಾ ಅವರ ಜೀವನ ಪರಿಚಯ, ಈ ಪುಸ್ತಕವನ್ನು ರಮೇಶ್ ಅವರಿಗೆ ಕೊಟ್ಟಿದ್ದೇವೆ. ಮುಂದೆ ಚಟ್ಪಟ್ ಚಿನ್ಕುರಳಿ ಬರ್ತಾ ಇದೆ. 5 ಪ್ರಶ್ನೆಗಳು. ಮೊದಲ ಅವಕಾಶ ರಮೇಶ್ ಅವರಿಗೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಲಗಾಮ ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಿರ್ಬಂಧಿಸು, ವೇಗವನ್ನು ತಗ್ಗಿಸು. ಮುಂದಿನ ಪ್ರಶ್ನೆ. ಜೀನು, ಹಲ್ಲಣ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತಡೆ. ಮುಂದಿನ ಪ್ರಶ್ನೆ. ದ್ರೌಪದಿಗೆ ಸೌಗಂಧಿಕಾ ಪುಷ್ಪವನ್ನ ಯಾರು ತಂದುಕೊಟ್ಟರು? ಅರ್ಜುನ, ಭೀಮ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲುಬಿಲ್ಲದ ನಾಲಿಗೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕೋಣೆಯಲ್ಲಿ ಕೂತ್ಕೊಂಡು ಬೀದಿವರೆಗೂ ಕಾಲು ಚಾಚಿತು. ಪೊರಕೆ. ಉತ್ತರವನ್ನ ನೋಡ್ತಾ ಹೋಗೋಣ. 1 ಉತ್ತರ ಲಗಾಮ ಹಾಕು, ನಿರ್ಬಂಧಿಸು. 2 ಉತ್ತರ ಜೀನು, ಹಲ್ಲಣ, ತಡಿ ಸರಿಯಾಗಿದೆ. 3 ಉತ್ತರ ದ್ರೌಪದಿಗೆ ಸೌಗಂಧಿಕಾ ಪುಷ್ಪ ತಂದು ಕೊಟ್ಟದ್ದು ಭೀಮ ಸರಿಯಾಗಿದೆ. 4 ಉತ್ತರ ಎಲುಬಿಲ್ಲದ ನಾಲಿಗೆ ಎತ್ತಾಗಾದರೂ ತಿರುಗುತ್ತೆ. 5ನೇ ಪ್ರಶ್ನೆಗೆ ಉತ್ತರ ಇದು ದೀಪದ ಬೆಳಕು ಬೀದಿವರೆಗೂ ಹೋಗಿದೆ. ಎಷ್ಟು ಸರಿ ಉತ್ತರ ಆಯಿತು? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಸವಿತಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಲಗಾಯಿಸು ಎಂಬ ನುಡಿಗಟ್ಟಿನ ಅರ್ಥವೇನು? ತಿನ್ನಿಸು. ಮುಂದಿನ ಪ್ರಶ್ನೆ. ಸುಗ್ಗಿಯ ಕಾಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತತು. ಮುಂದಿನ ಪ್ರಶ್ನೆ. ಭೀಮನು ಸೌಗಂಧಿಕಾ ಪುಷ್ಪವನ್ನು ತರಲು ಹೊರಟಾಗ ಯಾರನ್ನು ಭೇಟಿಯಾದ? ಗರುಡ, ಹನುಮಂತ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲೆ ಎತ್ತೋ ಗುಂಡ ಅಂದರೆ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕರಿ ಕುದುರೆ ನಿಂತಿತ್ತು, ಬಿಳಿ ಕುದುರೆ ಹರಿದಿತ್ತು, ಮರುಗುದುರೆ ಓಡ್ತಿತ್ತು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಲಗಾಯಿಸು, ತಿನ್ನು ಸರಿಯಾಗಿದೆ. 2 ಉತ್ತರ ಸುಗ್ಗಿಯ ಕಾಲ, ತತು ಆಗಿತ್ತು, ತತ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಹನುಮಂತ ಆಗಿತ್ತು, ಗರುಡ ಅಂತ ಹೇಳಿದ್ರಿ. 4ನೇ ಪ್ರಶ್ನೆಗೆ ಉತ್ತರ ಎಲೆ ಎತ್ತೋ ಗುಂಡ ಅಂದರೆ ಉಂಡವರು ಎಷ್ಟು ಮಂದಿ ಅಂದ್ರಂತೆ, ಇದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಇದು ಮೊಸರು ಕಡಿಯುವ ಕ್ರಿಯೆಯನ್ನು
ಸೂಚಿಸುವಂಥ ಒಂದು ಒಗಟು ಆಗಿತ್ತು. ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಕಲ್ಲೇಶ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಲತ್ತೆ ಹೊಡೆ ಎಂಬ ನುಡಿಗಟ್ಟಿನ ಅರ್ಥವೇನು? ಒಳ್ಳೆಯದಾಗು ಕೆಟ್ಟದಾಗು? ಕೆಟ್ಟದಾಗು. ಮುಂದಿನ ಪ್ರಶ್ನೆ. ನಿಜವಾದುದು ಸತ್ಯವಾದುದು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ತತ್ತ ತತ ತತ. ಮುಂದಿನ ಪ್ರಶ್ನೆ. ಕಂಸನ ದಾಸಿ ಕುಬ್ಜೆಯ ಮತ್ತೊಂದು ಹೆಸರೇನು? ತ್ರಿವಕ್ರೆ, ಚತುರ್ವಕ್ರೆ? ತ್ರಿವಕ್ರೆ. ತ್ರಿವಕ್ರೆ. ನಾಲ್ಕನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಎಲೆಗೆ ಕಾಯಿ ಮರೆ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಪ್ಪು ಕುಪ್ಪುಸದ ಗರತಿ, ಮರದ ಮೇಲೆ ಇರುತಿ, ಒದೆ ಕೊಟ್ರೆ ಬೀಳ್ತಿ. ಯಾರು ಈ ಗರತಿ? ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಲತ್ತೆ ಹೊಡೆ ಕೆಟ್ಟದಾಗು. ಮುಂದಿನ ಪ್ರಶ್ನೆ. ನಿಜವಾದುದು ಸತ್ಯವಾದದು ತತ್ತ ಆಗಿತ್ತು. ತಾವು ತತ ಹೇಳಿದ್ರಿ. ಮೂರನೇ ಪ್ರಶ್ನೆಗೆ ಉತ್ತರ ತ್ರಿವಕ್ರೆ ಸರಿಯಾಗಿದೆ. ನಾಲ್ಕನೇ ಪ್ರಶ್ನೆಗೆ ಉತ್ತರ ಎಲೆಗೆ ಕಾಯಿ ಮರೆ, ಕಾಯಿಗೆ ಎಲೆ ಮರೆ. ಐದನೇ ಪ್ರಶ್ನೆಗೆ ಉತ್ತರ ಇದು ನೇರಳೆ ಹಣ್ಣಿನ ವರ್ಣನೆ ಆಗಿತ್ತು. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ರಮೇಶ್ ಅವರಿಗೆ ದೊರೆಯುತ್ತಾ ಇದೆ 3, 2, 5 ಪುಸ್ತಕ. 5 ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೂರು ಪುಸ್ತಕ ಸವಿತಾ ಅವರಿಗೆ ಸ್ವೀಕರಿಸಿ ಅಭಿನಂದನೆಗಳು. ಕಲ್ಲೇಶ್ ಅವರಿಗೆ 2, 4 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ ಅಭಿನಂದನೆಗಳು. ಬಾನಿನಲ್ಲಿ ನಾವು ನೋಡುವಂಥ ದೀಪಾವಳಿ ಹಬ್ಬ ಅಂದರೆ ಉಲ್ಕೆಗಳು ಬೀಳುವಂಥದ್ದು. ಎಷ್ಟು ಅದ್ಭುತವಾಗಿ ಇರುತ್ತೆ ಆ ನೋಟ ಅನ್ನೋದನ್ನು ನೋಡಿಯೇ ಅನುಭವಿಸಬೇಕು. ವರ್ಷದಲ್ಲಿ ಹಲವು ಸಲ ಈ ಉಲ್ಕಾಪಾತ ಆಗುತ್ತೆ, ಕಣ್ಣಿಗೆ ಹಬ್ಬ. ಆದರೆ ಅಪರೂಪಕ್ಕೆ ಆ ಉಲ್ಕೆ ಪೂರ್ತಿ ಉರಿಯದೆ ಭೂಮಿಗೆ ಅಪ್ಪಳಿಸಬಹುದು. ಹಾಗೆ ಅಪ್ಪಳಿಸಿ ಆದಂಥ ಬಹುದೊಡ್ಡ ಹಳ್ಳದಲ್ಲಿ ಇವತ್ತು ನೀರು ತುಂಬಿದೆ. ಅದುವೇ ಲೋನಾರ್ ಸರೋವರ. ಮಹಾರಾಷ್ಟ್ರದಲ್ಲಿದೆ ಲೋನಾರ್ ಸರೋವರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.